ವಿರಾಜಪೇಟೆ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಬಿಜೆಪಿ ದುರಸ್ತಿ ಹಂತದ ರಸ್ತೆಗಳಲ್ಲಿ ಬಾಳೆಗಿಡ ನೆಟ್ಟು ರಾಜಕೀಯ ಪ್ರೇರಿತ ಪ್ರತಿಭಟನೆ ನಡೆಸಿದೆ ಎಂದು ಭಾಗಮಂಡಲ ವಲಯ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಲಯ ಕಾಂಗ್ರೆಸ್ ಅಧ್ಯಕ್ಷ ಕೋಳಿಬೇಲು ವೆಂಕಟೇಶ್ ಅವರು, ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಜನಪ್ರಿಯತೆಯನ್ನು ಗಳಿಸ್ತಾ ಇರುವ ಶಾಸಕರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನವಾಗಿ ಭಾಗಮಂಡಲದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಎಂದು ಟೀಕಿಸಿದರು. ಕಳೆದ 20 ವರ್ಷಗಳಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಕೇವಲ 3 ವರ್ಷಗಳಲ್ಲಿ ನಡೆದಿದೆ. ಅಪೂರ್ಣಗೊಂಡು ನೆನೆಗುದಿಗೆ ಬಿದ್ದಿದ್ದ ಮೇಲು ಸೇತುವೆ ಯೋಜನೆ ಎಸ್ ಪೊನ್ನಣ್ಣ ಅವರು ಶಾಸಕರಾದ ಬಳಿಕ ಪೂರ್ಣಗೊಂಡು ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ಭಾಗಮಂಡಲ ಸುತ್ತಮುತ್ತಲ ಗ್ರಾಮಗಳಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳು ಅಭಿವೃದ್ಧಿಯಾಗಿವೆ. ತಡೆಗೋಡೆ ಮತ್ತು ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣಗೊಂಡಿವೆ. ಬಿಜೆಪಿ ಪ್ರತಿಭಟನೆ ನಡೆಸಿದ ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ದುರಸ್ತಿಯ ಹಂತದಲ್ಲಿದೆ. ಇದೇ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಪ್ರತಿಭಟನೆ ನಡೆಸಿರುವುದು ಅರ್ಥಹೀನ ಎಂದರು. ಪ್ರತಿಭಟನೆ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿ ನಡೆದಿರತಕ್ಕಂಥ ಪ್ರತಿಭಟನೆಯನ್ನು ಯಾವ ಕಾರಣಕ್ಕೆ ಮಾಡಿದ್ದೇವೆ ಎನ್ನುವಂತಹ ಒಂದು ಇದು ಕೂಡ ಇಲ್ಲ. ಅಭಿವೃದ್ಧಿ ವಿರೋಧಿಗಳು ಪ್ರತಿಭಟನೆ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಭರಪೂರ ಅಭಿವೃದ್ಧಿಗಳು ನಡೀತಿರುವಾಗ ಅಭಿವೃದ್ಧಿಯನ್ನು ಸಹಿಸದ ಕೆಲವು ಶಕ್ತಿಗಳು ಇವತ್ತು ಈ ರಾಜಕೀಯ ಪ್ರೇರಿತವಾದಂಥ ಪ್ರತಿಭಟನೆಯನ್ನು ಮಾಡ್ತಾರೆ. ಇವರು ಪ್ರತಿಭಟನೆ ಮಾಡಬೇಕಾದ್ರೆ ಇದು ಕೊಡಗಿನ ರಸ್ತೆಗಳು ಗುಂಡಿಮಯವಾಗಿವೆ ಅನ್ನುವಂಥದ್ದು. ನಮ್ಮ ಶಾಸಕರು ಬಂದು 3 ವರ್ಷ ಆಗಿದೆ. ಸುದೀರ್ಘ ಅವಧಿಯಲ್ಲಿ ಕೊಡಗಿನ ಶಾಸಕರುಗಳಾಗಿ ಸೇವೆ ಸಲ್ಲಿಸಿದವರು ಏನು ಮಾಡ್ತಿದ್ರು ಆಗಿದ್ರೆ ಇವತ್ತು ಕೊಡಗಿನಲ್ಲಿ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಆಗ್ತಾ ಇದೆ. ಅದಕ್ಕೆ ಇವರು ಸಂಸದರು ಏನು ಸ್ಪಂದನೆ ಕೊಟ್ಟಿದ್ದಾರೆ? ಇವತ್ತು ಭಾಗಮಂಡಲದ ಮೇಲ್ಸೇತುವೆ ಬಗ್ಗೆ ಮಾತನಾಡ್ತಾರೆ. ಇವರ ಅವಧಿಯಲ್ಲಿ ಭಾಗಮಂಡಲದ ಮೇಲ್ಸೇತುವೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದು ಅದು ಸಂಪೂರ್ಣವಾಗಿ ಕಾರ್ಯ ಸ್ಥಗಿತ ಆಗಿತ್ತು. ಮಾನ್ಯ ಶಾಸಕರು ಬಂದು 1 ವರ್ಷದಲ್ಲಿ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಜೊತೆಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ನೀವೇ ಎಲ್ಲರೂ ನೋಡಿದ್ದೀರಿ. ಆ ತ್ರಿವೇಣಿ ಸಂಗಮ ಯಾವ ಸ್ಥಿತಿಯಲ್ಲಿ ಇತ್ತು. ಇವತ್ತು ಆ ತ್ರಿವೇಣಿ ಸಂಗಮಕ್ಕೆ ಒಂದು ರಾಜಕಳೆ ಬಂದಿದೆ ಅಂತ ಹೇಳ್ಬೋದು. ಅದೊಂದು ತ್ರಿವೇಣಿ ಸಂಗಮವನ್ನು ನೋಡಿದಾಗ ಇವತ್ತು ಖುಷಿ ಪಡುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿಯೊಂದು ಅಭಿವೃದ್ಧಿ ಆಗುವಾಗ ವಿರೋಧ ಮಾಡ್ತಾರೆ. ಇವತ್ತು ಪ್ರಗತಿಯಲ್ಲಿರುವ ಕಾಮಗಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿಗೆ ಆಲ್ರೆಡಿ ಕಾಮಗಾರಿ ಪ್ರಾರಂಭ ಆಗಿತ್ತು, ಕಾಮಗಾರಿ ಪ್ರಗತಿಯಲ್ಲಿತ್ತು. ಪ್ರಗತಿಯಲ್ಲಿದ್ದ ಕಾಮಗಾರಿಯ ಜಾಗದಲ್ಲಿ ಅವರು ಬಾಳೆಗಿಡಗಳನ್ನು ನೆಟ್ಟು ಪ್ರತಿಭಟನೆ ಮಾಡ್ತಾರೆ. ಇವತ್ತೀಗ ಕಾವೇರಿ ನೀರಾವರಿ ನಿಗಮದಿಂದ ಮೇಲ್ಸೇತುವೆ ನೀವು ಆಲ್ರೆಡಿ ನೋಡಿದ್ದೀರಿ. ಆಲ್ರೆಡಿ 90% ಕಾಂಕ್ರೀಟೀಕರಣ ಆಗಿದೆ. ಅಲ್ಲಿ ವಾಹನ ನಿಲುಗಡೆ ಜಾಗ ಇರ್ಬೋದು, ಪ್ರತಿಯೊಂದು ಜಾಗ 90% ಕಾಂಕ್ರೀಟೀಕರಣ ಆಗಿದೆ. ಉಳಿದ ಜಾಗಗಳನ್ನಿರುತ್ತೆ, ಇನ್ನು ನೀರಿನ ವಿಚಾರಗಳು ಅದು ಅಲ್ಲಿ ಸ್ವಲ್ಪ ತಡೆಗಳಿದೆ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೀರಾವರಿ ನಿಗಮದಿಂದ 3 ಕೋಟಿಯ ಟೆಂಡರ್ ಆಗಿ ತಾವೇ ಎಲ್ಲ ಮಾಧ್ಯಮಗಳೆಲ್ಲ ಅದನ್ನು ಇದು ಮಾಡಿದ್ದೀವಿ. ಅದು ಅಕ್ಟೋಬರ್ ಒಳಗೆ ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಅದರೊಳಗೆ ಅದು ಕಾರ್ಯ ಇವರು ಯಾವುದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಅನ್ನುವಂಥದ್ದು ಇವರಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಿಜೆಪಿ ಪಕ್ಷದಿಂದ ಕೊಡಗಿನಲ್ಲಿ ಆಗಾಗ ಅದರಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಆಗಿದೆ ಅಂತೇಳಿ ಪ್ರಚಾರ ನಡೀತಾ ಇದೆ. ಆದರೆ ನಿಜವಾಗಿ ನಮ್ಮ ಭಾಗಮಂಡಲದಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಏನು ಕೆಲಸಗಳಾಗಿರೋ ಆ ಕೆಲಸಗಳು ಇವತ್ತು ಆಗ್ತಾ ಇದೆ. ನಾವು ನಿಜವಾಗಿ ನಮ್ಮ ಶಾಸಕರನ್ನು ಹೊಗಳೋದು ಅಂತಲ್ಲ. ಈಗ ನೀವು ಕಳೆದ 6 ತಿಂಗಳ ಹಿಂದೆ ನೀವು ಮಡಿಕೇರಿ ಭಾಗಮಂಡಲ ರಸ್ತೆ ಹೇಗಿತ್ತು, ಅದು ಇವತ್ತೇ ಹೇಗಿದೆ ಅನ್ನೋದನ್ನು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಕಳೆದ ಸುಮಾರು 7-8 ವರ್ಷಗಳಿಂದ ಮೇಲ್ಸೇತುವೆ ಪ್ರತಿ ವರ್ಷ ಮುಂದೂಡ್ತಾ ಈಗ ಪೊನ್ನಣ್ಣವರು MLA ಆದಮೇಲೆ ಅದೊಂದು ಇದು ಉದ್ಘಾಟನೆ ಆಗಿ ಜನರಿಗೆ ಒಂದು ಒಳ್ಳೆಯ ಒಂದು ಸ್ಥಳವಾಗಿ ಪರಿವರ್ತನೆಗೊಂಡಿದೆ. ಆದರೂ ಕೂಡ ನಿನ್ನೆ ದಿನ ಭಾಗಮಂಡಲದಲ್ಲಿ ಆಗ್ತಾ ಇರುವ ರಸ್ತೆ ಅಂದರೆ ಈಗಾಗಲೇ ಅದು ರಸ್ತೆ ಮಾಡೋದಕ್ಕೆ ಕರಿಕೆ ಭಾಗಮಂಡಲ ರಸ್ತೆ ಮಾಡುವಾಗ ಅದನ್ನು ಮಾಡೋದಕ್ಕೆ ಅಗದ ಜಾಗದಲ್ಲಿ ಮಳೆಗಾಲ ಆದ ಕಾರಣ ರಸ್ತೆ ಇನ್ನೂ ಪೂರ್ಣಗೊಂಡಿಲ್ಲ. ಅದಕ್ಕೆ ಒಂದು ಬಾಳೆಗಿಡ ನೆಟ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಕೊಡಗಿನಲ್ಲಿ ಈ ಹಿಂದೆ ಕೂಡ ಕೆಲವರು ಇಲ್ಲಿ ಗುಂಡಿ ಇದೆ, ಅಲ್ಲಿ ಗುಂಡಿ ಇದೆ, ಅಲ್ಲಿ ಮೋರಿ ಇದೆ, ಇಲ್ಲಿ ಚರಂಡಿ ಇದೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ಈಗ ನಮ್ಮ MLA ಅವರು ಆದಮೇಲೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರು ಕೂಡ ಆಗಿದ್ದರು, ಹಾಗೂ ಮುಂದೆ ಸಚಿವರು ಕೂಡ ಆಗ್ಬೋದು. ಇವತ್ತು ನಾಳೆ ನಮ್ಮ ಕೊಡಗಿಗೆ ವಿಶೇಷವಾಗಿ ಸಾಕಷ್ಟು ಅನುದಾನಗಳನ್ನು ತಂದಿದ್ದಾರೆ.
ಹಳ್ಳಿಗಳಲ್ಲಿ ಕೂಡ ರಸ್ತೆಗಳ ಒಂದು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಪೂರಾ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ, ಎಷ್ಟು ಕೋಟಿ ಅನುದಾನಗಳು ಈಗ ನಮ್ಮ ಭಾಗಮಂಡಲ ವಲಯಕ್ಕೆ ಬಂದಿದೆ ಅಂತ ಹೇಳಿ. ಹಳ್ಳಿ ರಸ್ತೆಗಳಿಗೆ ಸುಮಾರು ಒಂದು 70 ಲಕ್ಷ ಅಂದಾಜಲ್ಲಿ ಹಳ್ಳಿ ರಸ್ತೆಗಳು ನಿರ್ಮಾಣ ಆಗಿದೆ. ಮುಖ್ಯ ರಸ್ತೆಗಳಿಗೆ ಸುಮಾರು ಕೋಟಿಗಳನ್ನ ಇವತ್ತು ಅನುದಾನ ತಂದಿದ್ದಾರೆ. ಆ ರೀತಿ KEB ಕೂಡ ಸುಮಾರು KEB ವರ್ಕ್ಗಳು ಕೂಡ ಈಗ ನಡೀತಾನೆ ಇದೆ. ಸುಮಾರು ಏನು ಟ್ರಾನ್ಸ್ಫಾರ್ಮರ್ಗಳನ್ನ ಈಗ ಅಳವಡಿಸಿದ್ದಾರೆ. ಆ ರೀತಿ ನೋಡಿದರೆ ನಿಜವಾಗೂ ಈ ಹಿಂದೆ ಆಗದಿದ್ದಂಥ ಅಭಿವೃದ್ಧಿಯನ್ನು ಇವತ್ತು ನಾವು ಕೊಡಗಿನಲ್ಲಿ ವಿಶೇಷವಾಗಿ ನಮ್ಮ ಭಾಗಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸದಸ್ಯ ಸುನಿಲ್ ಪತ್ರಾವು, ಭಾಗಮಂಡಲ ವಲಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೌರೀಶ್ ರೈ ಹಾಗೂ ನಾಪೋಕ್ಲು ಯುವ ಕಾಂಗ್ರೆಸ್ ಅಧ್ಯಕ್ಷ ಹಂಸಾ ಕೋಡಿ ಪಾಲ್ಗೊಂಡಿದ್ದರು.